ನಗರದ ಕನ್ನಡ ಭವನದಲ್ಲಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್, ವೇದಾಂತ ಮಹಾವಿದ್ಯಾಲಯ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ರಾಯಚೂರು ತಾಲೂಕಿನಾದ್ಯಂತ 10ನೇ ತರಗತಿಯ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಕನ್ನಡ ಮಾಧ್ಯಮ 124ಕ್ಕಿಂತ, ಆಂಗ್ಲ ಮಾಧ್ಯಮ 99ಕ್ಕಿಂತ ಹೆಚ್ಚು ಅಂಕ ಪಡೆದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಶಿಕ್ಷಣಾಧಿಕಾರಿಗಳಾದ ಹನುಮಂತಪ್ಪ ಗವಾಯಿಯವರು, ಈಗಿನ ವಿದ್ಯಾರ್ಥಿಗಳಲ್ಲಿ ಕನ್ನಡ ಮಾಧ್ಯಮದ ಅಭ್ಯಾಸದ ಬಗ್ಗೆ ಹೆಚ್ಚಿನ ಕಾಳಜಿ ಬೆಳೆದಿದೆ. ಅದರಲ್ಲಿ ಮಾತಾಪಿತೃಗಳ ಪರಿಶ್ರಮ ಮತ್ತು ಶಿಕ್ಷಕರ ಪರಿಶ್ರಮವೂ ತುಂಬಾ ಇದೆ. ಇದು ನಮಗೆ ಖುಷಿ ತರುವಂತ ವಿಷಯವಾಗಿದೆ ಎಂದು ಹೇಳಿದರು. ಪ್ರಸ್ತುತ ವರ್ಷದ ಪರೀಕ್ಷಾ ಪದ್ಧತಿ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೂ ಗಟ್ಟಿ ಓದುವಿಕೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಕೊಟ್ಟಿರೋದ್ರಿಂದ ಹಾಗಾಗಿದೆ ಅಂತಕ್ಕಂಥದ್ದು ನಾವು ಅದಕ್ಕೆ ಇನ್ನೂ ಖುಷಿ ಪಡಬೇಕು. ಈ ಪ್ರಸ್ತುತ ಸಾಲಿನ 23 ಮತ್ತು 24ನೇ ಸಾಲಿನ SSLC ವಿದ್ಯಾರ್ಥಿಗಳೇನು ಹೆಚ್ಚು ಅಂಕಗಳನ್ನು ಪಡೆದಿದ್ದೀರಲ್ಲ, 100ಕ್ಕೆ 100 ಮತ್ತು 125ಕ್ಕೆ 124, 125 ಪಡೆದವರು ನಿಜವಾಗಿಯೂ ಅವರು ಒಬ್ಬ ಭಾಷಾ ಶ್ರೇಷ್ಠರು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಂತರ ರೇಸ್ ಸ್ಕೂಲ್ನ ವಿದ್ಯಾರ್ಥಿ ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು ಸನ್ಮಾನಿತಗೊಂಡಂತ ಜಯೇಶ್ ವಿಠಲ್ ತಂದೆ ಶ್ರೀಕಾಂತ್ ರವರು ತಮ್ಮ ಅನಿಸಿಕೆಯಲ್ಲಿ, ಒಬ್ಬ ಮನುಷ್ಯನು ತಾನು ಎಷ್ಟೇ ಕಲಿತು ದೊಡ್ಡ ವ್ಯಕ್ತಿಯಾದರೂ ಆತನು ಮುಂದೆ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಭಾಷಣಕಾರನಾಗಿ ಬೆಳೆದರೂ ಸಹಿತ ನಮ್ಮ ನಾಡಿನ ಮಾತೃಭಾಷೆ ಕನ್ನಡವನ್ನು ಮರೆತರೆ ಅದಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ ಎಂದು ಹೇಳಿದರು. ಯಾಕೆಂದರೆ ಕನ್ನಡ ನಮಗೆ ಅನ್ನ ನೀಡಿದೆ, ಇರುವುದಕ್ಕೆ ಜಾಗ ನೀಡಿದೆ, ಉಸಿರಾಡುವುದಕ್ಕೆ ಗಾಳಿ ನೀಡಿದೆ. ಇದಕ್ಕೆಲ್ಲ ಕನ್ನಡ ಬೇಕು, ಮಾತನಾಡಲು ಮಾತ್ರ ಪರಭಾಷೆ ಬೇಕಾ ನಮಗೆ ಎಂದು ನುಡಿದರು. ಇನ್ನ ಎಷ್ಟೊಂದು ಕಡೆ ನೋಡ್ತಿರ್ತೀವಿ ಅಂದ್ರೆ ಒಂಥರ ಕೆಲವರು ಯಾರು ಸ್ವಲ್ಪ ಸರ್ ಹೇಳ್ತಾರಲ್ಲ, ಯಾರು ಜಾಸ್ತಿ ಎಜುಕೇಟೆಡ್ ಆಗಿರ್ತಾರಲ್ಲ ಅವರು ತಮ್ಮ ನೈತಿಕ ಮೌಲ್ಯಗಳು ಎಲ್ಲಿಂದ ಬಂದಿದ್ದಾರೆ ಅದನ್ನು ಮರೆಯುತ್ತಾರೆ. ನಾನು ಸಾಕಷ್ಟು ಕಡೆ ನೋಡಿದ್ದೇನೆ, ಯಾರು ಸ್ವಲ್ಪ ಜಾಸ್ತಿ ಓದಿರ್ತಾರಲ್ಲ ಅವರಿಗೆ ಒಂಥರ ಏನಪ್ಪ ಕನ್ನಡ ಇದು, ನಾನು ಇಂಗ್ಲೀಷಲ್ಲಿ ಮಾತಾಡ್ತೇನೆ, ನಾನು ಈ ಭಾಷೆ ನನಗೆ ಗೊತ್ತಿದೆ, ಯಾಕೆ ಮಾತಾಡ್ಬೇಕು ಕನ್ನಡ? ಇಲ್ಲ, ಈ ಕನ್ನಡ ನಾಡು ಒಂದು ಪುಣ್ಯ ಭೂಮಿ, ಇದು ನಮಗೆ ಉಳಿಯಲು ಒಂದು ಜಾಗ, ಒಂದು ಗೌರವವನ್ನು ನೀಡಿದೆ. ಅದರಿಂದ ಅದನ್ನು ನಾವು ಮರೆತರೆ ಅದಕ್ಕಿಂತ ದೊಡ್ಡ ಪಾಪ ಯಾವುದು ಆಗುವುದಿಲ್ಲ. ಇನ್ನೊಬ್ಬ ವಿದ್ಯಾರ್ಥಿನಿಯು ತಮ್ಮ ಅನಿಸಿಕೆಗಳನ್ನು ಹೇಳುತ್ತಾ ಸನ್ಮಾನಿಸಿದ್ದಕ್ಕೆ ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ಗಿರಿಧರ್ ಪೂಜಾರ್, ಚಂದ್ರಶೇಖರ್ ಭಂಡಾರಿ, ರಾಕೇಶ್ ರಾಜಲ್ ಬಂಡಿ, ವೆಂಕಟೇಶ್ ಬೇವಿನ ಬೆಂಚಿ, ಮೊಯಿನುಲ್ ಹಕ್, ಮಲ್ಲೇಶ್ ನಾಯಕ್, ಶಾಂತಾ ಕುಲಕರ್ಣಿ, ರಾಜಪ್ಪಗೌಡ ಮಾಲಿ ಪಾಟೀಲ್, ಡಾಕ್ಟರ್ ಬಿ ವಿಜಯರಾಜೇಂದ್ರ, ರಾವತರಾವ್ ಬರೂರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.